ತಮಿಳುನಾಡು ಚುನಾವಣೆಯಲ್ಲಿ ಈ ಬಾರಿ ಟಿವಿಕೆ ಎಂಟ್ರಿ ಕೊಟ್ಟಿರೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ಬಿಟ್ಟಿದೆ. ಅಲ್ಲದೆ ಕೆಲವು ಎಕ್ಸಿಟ್ ಪೋಲ್ಗಳಲ್ಲಿ ಈಗಾಗಲೇ ಟಿವಿಕೆ 30ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೆ ಅಂತ ಭವಿಷ್ಯ ನುಡಿಬಿಟ್ಟಿದ್ರು. ಹೀಗಾಗಿ ಟಿವಿಕೆ ಗೇಮ್ ಚೇಂಜರ್ ಆಗುತ್ತಾ ಅನ್ನೋ ಪ್ರಶ್ನೆ ತಮಿಳುನಾಡಿನ ರಾಜಕೀಯದಲ್ಲಿದೆ. ಜೊತೆಲಿ ವಿಜಯ್ ಅವರು ತಮ್ಮ ಪಕ್ಷದ ಎಲ್ಲಾ ಅಭ್ಯರ್ಥಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಅವ್ರ ಜೊತೆ ಸಭೆ ನಡೆಸಿ ಫಲಿತಾಂಶಗಳ ನಂತರ ನೇರವಾಗಿ ನಮ್ಮ ಪ್ರಧಾನ ಕಚೇರಿಗೆ ನೀವು ಬಂದು ಬಿಡಿ ಅನ್ನೋ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಬಹುತೇಕ ಎಕ್ಸಿಟ್ ಪೋಲ್ ಅಲ್ಲಿ ಮಿಶ್ರ ಅಭಿಪ್ರಾಯ ಇದೆ. ಒಂದೊಂದ್ ಕಡೆಯಲ್ಲಿ 30 ಸ್ಥಾನ ಗೆಲ್ತಾರೆ ಅನ್ನೋದು ಮತ್ತೊಂದ್ ಕಡೆಯಲ್ಲಿ 10ರ ಗಡಿ ದಾಟೋದು ಇಲ್ಲ ಅಂತ ಬಹಳ ಸಸ್ಪೆನ್ಸ್. ಒಂದು 15ರಿಂದ 30ರವರೆಗೂ ಇದೆ ಅನ್ನುವಂತ ಲೆಕ್ಕಾಚಾರ ಏನ್ ಸಿಕ್ಬಿಡ್ತು ಇವ್ರಿಗೆ. ಅದೇ ಆಕ್ಸಿಸ್ ಇಂಡಿಯಾ ಯಾವುದೋ ಒಂದು ಆಕ್ಸಿಸ್ ಮೈ ಇಂಡಿಯಾ ಅನ್ನೋದು ಒಂದು ಸಮೀಕ್ಷಾ ಇದು ವರದಿ ಹೇಳೋ ಪ್ರಕಾರ 98ರಿಂದ 120 ಸೀಟ್ಗಳು ಬರ್ತವೆ ಅನ್ನುವಂಥದ್ದು ಏನು ಕೊಟ್ರಲ್ಲ, ಅಟ್ಲೀಸ್ಟ್ ನಾನೊಂದು 40ಕ್ಕೆ ಬಂದು ತಲುಪಿಕೊಂಡ್ಬಿಟ್ರೆ 40-45ಕ್ಕೆ ತಲುಪ್ಕೊಂಡ್ಬಿಟ್ಟೆ ಅಂತಂದ್ರೆ ಚುನಾವಣಾ ಫಲಿತಾಂಶಗಳ ಮೇಲೆ ನಾನೊಂದು ಮಧ್ಯಸ್ಥಿಕೆ ವಹಿಸಬಲ್ಲೆ ಅನ್ನುವಂಥದ್ದು ಟಿವಿಕೆಗೆ ಬಂದಂಗಿದೆ. ಅಂದ್ರೆ ವಿಜಯ್ಗೆ ಸ್ವತಃ ಬಂದಂಗಿದೆ. ಕೇಂದ್ರ ಕಚೇರಿಗೆ ಬನ್ನಿ ಅಂತ ಹೇಳಿದ್ದು ಕಾರ್ಯಕರ್ತರಿಗ ಅಥವಾ 100ರ ಆಸ್ಪಾಸಲ್ಲಿರೋರು ನನ್ನ ಮನೆಗೆ ಬನ್ನಿ ಅಂತ ಹೇಳಿದ್ರೆ ಅನ್ನುವಂಥದ್ದು ವಿಜಯ್ಗೆ ಫೋನ್ ಮಾಡಿ ಕೇಳ್ಕೋಬೇಕು. ಯಾಕಂತಂದ್ರೆ ಒಂದು 100ರ ಆಸ್ಪಾಸಲ್ಲಿ ನಿಂತ್ಕೊಂಡು ನನ್ನ ಹತ್ರ ಏನಾದ್ರು 40 ಇದ್ಬಿಟ್ರೆ ನೀವು ಬರ್ಬೇಕಾಗಿದ್ದು ನಮ್ಮ ಮನೆಗೆ ಅಂತ. ನಾನು ಕೇಂದ್ರ ಕಚೇರಿಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಕಾರ್ಯಕರ್ತರಿಗಂತ ನಾನು ಅಂದ್ಕೊಂಡಿಲ್ಲ. ನನಗೇನಾದ್ರೂ 40 ಸಿಕ್ಬಿಡ್ತು ಅವಾಗ ನೀವು ಬರಲೇಬೇಕಾಗತ್ತೆ ಅನ್ನುವಂಥದ್ದು ಈಗಲೇ ಎಲ್ಲೋ ಕೊಟ್ಬಿಟ್ರೆ ಒಂದು ಆಫರ್ ಒಂದು ಆಫರ್ ಕೊಟ್ಬಿಟ್ಟಿದ್ದಾರೆ, 8 ಕೊಟ್ಬಿಟ್ಟಿದ್ದಾರೆ. ನೋಡಬೇಕು ವಿಜಯ್ ಅವರಿಗೆ 30ರ ಗಡಿಗೇನಾರು 30-40ರ ಗಡಿಗೇನಾರು ಬಂದು ನಿಂತ್ಕೊಂಡ್ರು ಅಂತಂದ್ರೆ ಒಂದು ಅಲ್ಲೊಂದು ನಿಲುವು ತಳೆಯೋದಂತೂ ಪಕ್ಕ. ಒಂದು ಮೇಕರ್ ಆಗೋದ್ರಲ್ಲಿ ಯಾವ ಅನುಮಾನನೂ ಬೇಡ. ಯಾಕಂತಂದ್ರೆ DMKಗೆ ಹೊಡೆತ ಬಿಡಬೇಕು ಅಂತಂದ್ರೆ ಅದು ಇವ್ರಿಗಿಂದನೇ ಸಾಧ್ಯ. ಬಿಜೆಪಿಯ ಬಲ ಕುಸಿದಿರುವುದು DMKಗೆ ಪ್ಲಸ್ ಆಗಿರುವಂಥದ್ದು. DMK ವಿರುದ್ಧವಾಗಿ ಬಿಜೆಪಿ ಸರಿಯಾದ ರಣತಂತ್ರ ಹಣದು ಅಣ್ಣಾಮಲೈಯವ್ರನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡ್ಬಿಟ್ಟಿದ್ರೆ, ಕಾಲಿಗೆ ಚಕ್ರ ಕಟ್ಟಿ ಇಡೀ ರಾಜ್ಯ ಓಡಾಡಿರುವಂತ ಅಣ್ಣಾಮಲೈಯವ್ರನ್ನ ಏಕಾಏಕಿ ಬದಿಗೊರಿಸಿಲ್ಲ ಅಂತ ಆಗಿದ್ರೆ ಇವತ್ತು DMK 100, 125, 140 ಅಂತ ಏನು ಹೇಳ್ತಾ ಇದ್ರಲ್ಲ, ಆ ಸಂಖ್ಯೆಗಳು ಕಾಣಿಸೋದಕ್ಕೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ನೀವು ಯಾರನ್ನೋ ತಂದು ನಿಲ್ಲಿಸ್ಕೊಂಡ್ಬಿಟ್ಟು ಪಳನಿಸ್ವಾಮಿ ಅವ್ರನ್ನೇ ಪೂರ್ತಿ ನೆಚ್ಕೊಂಡ್ಬಿಟ್ಟು ನಿಮ್ಮ ಬಲನೇ ನೀವು ಕುಗ್ಗಿಸ್ಕೊಂಡ್ಬಿಟ್ರಲ್ಲ. ಹಾಗಾಗಿ ಇವತ್ತು ವಿಜಯ್ ಅವ್ರ ಮೇಲ್ಗಡೆ ತುಂಬ ದೊಡ್ಡ ನಂಬಿಕೆ ಇಟ್ಕೊಂಡು ತಮಿಳ್ನಾಡು ಕಾಯ್ತಾ ಇರುವಂಥದ್ದು. ಎಲ್ಲಾದರೂ ತಮಿಳ್ನಾಡಿನ ಈ ಜನ್ಜಿ ಅನ್ನೋ ಕಾನ್ಸೆಪ್ಟ್ ಏನಿದೆಯಲ್ಲ, ಈ ವಲಯ ಏನಾದರೂ ಟಿವಿಕೆಗೆ ಒಬ್ಬ ಹೊಸ ನಾಯಕ ಬಂದ್ಬಿಟ್ನಲ್ಲ ಅನ್ನುವಂಥ ನಿಟ್ಟಲ್ಲಿ ಏನೋ ಯೋಚನೆ ಮಾಡಿದ್ದಿದ್ರೆ ವಿಜಯ್ಗೆ ಒಂದು ದೊಡ್ಡ ಬಲ ಸಿಕ್ಕಿ ಒಂದು ಸಣ್ಣ ಬದಲಾವಣೆ ನಿರೀಕ್ಷೆ ಮಾಡಲಿಕ್ಕೆ ಅಸಾಧ್ಯ ಅನ್ನುವಂಥದ್ದು ಇಲ್ಲ. ಯಾಕಂದರೆ ಈ ನಮ್ಮ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ನಾವು ಎಲ್ಲವನ್ನೂ ನೋಡಿದಿರೋದ್ರಿಂದ ಸ್ಟಾರ್ ವ್ಯಾಲ್ಯೂಗೆ ಒಂದಷ್ಟು ಅಲ್ಲಿ ಲೆಕ್ಕಾಚಾರ ಬೇರೆ ಇರೋದ್ರಿಂದ ವಿಜಯನ ಪೂರ್ತಿ ತೆಗೆದಾಕೋದಕ್ಕಾಗೋದಿಲ್ಲ. ಹಾಗಾಗಿ ಇವತ್ತಿನ ವಿಜಯ್ ಮಾತುಗಳಿಗೆ ಒಂದು ಬಲ ಸಿಕ್ಕಿರುವಂಥದ್ದು, ಅಲ್ಲೊಂದು ಮಾನ್ಯತೆ ಸಿಕ್ಕಿರುವಂಥದ್ದು. ನಿಮಗೂ ಈಗಲೂ ಹೇಳ್ತಾ ಇದ್ದೀನಿ, 40 ಸಿಕ್ಬಿಟ್ರೆ ಕೇಂದ್ರ ಕಚೇರಿ ಕರೆದಿರೋದವರು AIDMKನೇ ಅಂತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.